ಸೊ ಪರವಾಗಿಲ್ಲ, ಇಲ್ಲಿ ಬಂದರೆ ಒಂದು ಸ್ವಲ್ಪ ಪಾಸಿಟಿವ್ ವೈಬ್ಸು ಎಲ್ಲ ಸಿಗುತ್ತೆ. ನಾನು ಆ್ಯಕ್ಚುಲಿ ಕಾಯಿ ಕಟ್ಟಿ 8 ವಾರ ಆಯಿತು, ಅದಾದಮೇಲೆ ಇವಾಗ ಬಂದಿರೋದು. ಅದು ಒಳ್ಳೆ ಇದಾಗಿದೆ, ಆಗಿದ್ದೆ, ಅದಕ್ಕೆ ಅಂತ ನಾನು ಇನ್ನೊಂದ್ಸಲಿ ಬಂದಿರೋದು. ಕಾಯಿ ಕಟ್ಟಾದ್ಮೇಲೆ ನಂಗೆ ಅದು ಇದು ಯೂಸ್ ಆಗಿದ್ದೆ ಅಲ್ವಾ, ಸೊ ಅದಕ್ಕೋಸ್ಕರ ನನಗೆ ಅವಾಗ ಗೊತ್ತಾಯಿತು ಪವರ್ಫುಲ್ ಇದ್ದಾರೆ ಅಂತ. ಇಲ್ಲಿ ಬಂದರೆ ಒಂಥರ ಖುಷಿ ಆಗುತ್ತೆ. ಮನಸ್ಸಲ್ಲಿ ಮನೇಲಿ ಸ್ವಲ್ಪ ಡಿಪ್ರೆಸ್ ಆಗಿದ್ದೆ, ಇವಾಗ ಇಲ್ಲಿ ಬಂದರೆ ಒಂದು ಸ್ವಲ್ಪ ಚೇಂಜಸ್, ಮನ್ಸು ಖುಷಿನ ಪಡುತ್ತೆ. ಮಿರಾಕಲ್ ನಡೆದಿದೆ. ಸೊ ನಾನು ಯಾರಿಗೂ ಒಂದು ಕಟ್ತಾ ಇದೆ, ಸೊ ಅದು ಆದರೆ ನೆರವೇರಲಿ ಆ ಥರ ಅಂತ ಬೇಡ್ಕೊಂಡಿದ್ದೆ, ಅದಾಗಿದೆ. ಅದಕ್ಕೋಸ್ಕರ ಸ್ಪೆಷಲ್ ಆಗೇ ಇತ್ತು ನನ್ನ ಲೈಫಿಗೆ, ಅದು ಸ್ಪೆಷಲ್ ಆಗಿತ್ತು. ದೇವರು ನನಗೆ ಒಳ್ಳೆ ಇದು ಕೊಟ್ಟಿದೆ, ಆನ್ಸರ್ ಕೊಟ್ಟಿದೆ. ದೇವ್ರು ಇದ್ದಾರೆ ಅಂತ ಅವಾಗ ನಂಬೋದು. ಸ್ಟಾರ್ಟಿಂಗ್ ನಾನು ದೇವ್ರು ಇಲ್ಲ ಅಂತ ನಂಬ್ತಾ ಇದ್ದೆ, ಆದರೆ ಸ್ಟಾರ್ಟಿಂಗೇ ಮುಂಚೆ. ಆಮೇಲೆ ಇದು ಯಾವಾಗ ಕಾಯಿ ಒಂದ್ಸಲಿ ಟ್ರೈ ಮಾಡೋಣ ಅಂತೇಳಿ ಕಟ್ಟಿದೆ, ಅದಾದಮೇಲೆ ಗೊತ್ತಾಯಿತು ದೇವ್ರು ಇದ್ದಾರೆ ಅಂತ, ಅದಕ್ಕೆ ಬರ್ತಾ ಇದ್ದೀವಿ. ಅವ್ರಿಗೇನಂದರೆ ಅವರು ನೆರವೇರುತ್ತೆ, ಬಟ್ ಹಂಗಂತ ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಅದು ಅವ್ರು ಯಾವ ಥರ ಭಕ್ತಿ ಇಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಭಕ್ತಿಯಿಂದ ನಂಬಿ, ದೇವ್ರನ್ನ ನಂಬಿ ಕಟ್ಟಿದ್ರೆ ಅದು ನೆರವೇರುತ್ತೆ. ಇಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಕಟ್ಟಿದ್ರೆ ಆಗುತ್ತೆ ಅಂದರೆ ಅದು ಆಗೋದಿಲ್ಲ. ನಂಬಿಕೆ ಇಟ್ಕೊಂಡು ಆಗಿದ್ರೆ ಆಗುತ್ತೆ. ಆಯಸ್ ಆಗಿದೆ, ಬಟ್ ಅದು ಫೀಲ್ ಮಾಡ್ಕೊಳಲ್ಲ. ಓಕೆ ಆಗುತ್ತೆ ಪರವಾಗಿಲ್ಲ, ಆಗುತ್ತೆ ಅಂದರೆ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಏನು ಮಾಡೋಕ್ಕಾಗಲ್ಲ. ಅರ್ಕೆ ತೀರಬೇಕಂದ್ರೆ ಮಾಡಲೇಬೇಕಾಗುತ್ತೆ. ಆಲ್ಮೋಸ್ಟ್ 1-2